ಮಾಡಿಕೊಂಡು ಹೇಗೆ ನಾವು ತುಂಬ ಬೇಗ ಆ ಪರ್ಟಿಕ್ಯುಲರ್ ಕ್ವೆಶನ್ ಅಟೆಂಡ್ ಮಾಡ್ಬೋದು KCT ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆ್ಯಂಡ್ ಡೀಟೇಲ್ ಕಾನ್ಸೆಪ್ಟ್ಸ್ ನೋಡೋಣ, ಕ್ವೆಶನ್ ಪೇಪರ್ನ ಲೈಕ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. And this is going to be super important for all the students who are preparing for KCT. Okay, so previous year questions solve ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನಾನು ತಗೊಬಂದಿರೋ ರೀಸನು ಅದೇ, ನಿಮ್ಮ ಪ್ರಿಪ್ರೇಷನ್ ಜರ್ನಿಯಲ್ಲಿ ಇದೊಂದು ಸ್ಟ್ರಾಂಗ್ ಹ್ಯಾಂಡ್ ಆಗಿರುತ್ತೆ ನಿಮಗೋಸ್ಕರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನಮ್ಮದು ಫಸ್ಟ್ ಕ್ವೆಶನ್ ಕಾಣ್ತಿದೆ, ಏನು ಹೇಳಿದ್ದಾರೆ ಅಂತ ನೋಡೋಣ. ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸೊ ನಮಗೆ ಲೀಸ್ಟ್ 1ಅಲ್ಲಿ ಮಾಲಿಕ್ಯೂಲ್ ಅಯಾನ್ ಕೊಟ್ಟಿದ್ದಾರೆ, ಲೀಸ್ಟ್ 2ಅಲ್ಲಿ ಬಾಂಡ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ದಿಸ್ ಕ್ವೆಶನ್ ಈಸ್ ಫ್ರಮ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟರ್. ಕೆಮಿಕಲ್ ಬಾಂಡಿಂಗಿಂದ ಬಂದಿದೆ. ಆ್ಯಂಡ್ ಎಸ್, ದಿಸ್ ಈಸ್ ರಿಲೇಟೆಡ್ ಟು ಅ ಕಾನ್ಸೆಪ್ಟ್ ಆಫ್ MOT ಆ್ಯಂಡ್ ಬಾಂಡ್ ಆರ್ಡರ್, ರೈಟ್. ಸೊ ಈಗ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಿಂದ ಕೇಳಿದ್ದಾರೆ, ರೈಟ್. ಸೊ ಈಗ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಬಾಂಡ್ ಆರ್ಡರ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ನಮ್ಮ ಹತ್ರ ಒಂದು ಕಾನ್ಸೆಪ್ಟ್ನ ಫಸ್ಟ್ ನೋಡೋಣ, ಆಮೇಲೆ ಶಾರ್ಟ್ ಟ್ರಿಕ್ಕಿಂದ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದು ನೋಡೋಣ. ಸೊ ಕಾನ್ಸೆಪ್ಟ್ ಪ್ರಕಾರ ಹೋದರೆ ನಮ್ಮ ಹತ್ರ ಫಸ್ಟು ಬಾಂಡ್ ಆರ್ಡರ್ದು ಫಾರ್ಮುಲಾ ಇದೆ. ಏನದು? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು number of electrons in bonding molecular orbital minus number of electrons in anti-bonding molecular orbital divided by 2. Okay, so this is the formula. ಈಗ ಹೇಗೆ ಗೊತ್ತಾಗಬೇಕು? ಒಂದು ಮಾಲಿಕ್ಯೂಲ್ ಸಪೋಸ್ NO ಅಲ್ಲಿ NB ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, NA ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ. ಸೊ ನಮಗೆ ಗೊತ್ತಿದೆ ಇಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ಈಗ ಇದ್ರಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು ಹೇಗೆ ನಮ್ಮ ಹತ್ರ ಎನರ್ಜಿ ಲೆವೆಲ್ ಬೇಸಿಸ್ ಮೇಲೆ 2 ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮ್ಮ ಹತ್ರ ಇದೆ. ಸೊ ಯಾವ ಮಾಲಿಕ್ಯೂಲಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ 14 ಗ್ರೇಟರ್ ದ್ಯಾನ್ 14 ಇದೆ, ಅಲ್ಲಿ ನಾವು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಫಾಲೋ ಅಪ್ ಮಾಡ್ತೀವಿ. ಎಲ್ಲಿ 14ಗೆ ಈಕ್ವಲ್ ಆಗಿದೆ ಅಥವಾ 14ಗಿಂತ ಕಡಿಮೆ ಇದೆ, ಅಲ್ಲಿ ನೈಟ್ರೋಜನ್ ಟೈಪ್ ಮೀನ್ಸ್ ಈ ಪರ್ಟಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಫಾಲೋ ಮಾಡ್ತೀವಿ. ಹಾಗಾದರೆ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಎಸ್, ಇಲ್ಲಿ ಡಿಫ್ರೆನ್ಸ್ ಇದೆ, ಕಾಣ್ತಿದೆ ಅಲ್ವಾ? ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s. ಈಗ ಸ್ಟಾರ್ ಎಲ್ಲ ಹಾಕಿದ್ದೀವಿ, ದಟ್ ಇಂಡಿಕೇಟ್ಸ್ ಆ್ಯಂಟಿ ಬಾಂಡಿಂಗ್. ಸೊ ಇದು ಆ್ಯಂಟಿ ಬಾಂಡಿಂಗ್, ಇದು ಆ್ಯಂಟಿ ಬಾಂಡಿಂಗ್, ಇದು ಆ್ಯಂಟಿ ಬಾಂಡಿಂಗ್, ಇದು ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆಗಿದೆ. ಎಸ್, ಡನ್. ಇಲ್ಲೊಂದು ಮಿಸ್ ಆಗಿಬಿಡುತ್ತೆ. ಓಕೆ, ಸೊ ಇದೆಲ್ಲ ಆ್ಯಂಟಿ ಬಾಂಡಿಂಗ್. ಹಾಗೆ ಬಾಂಡಿಂಗ್ ಯಾವುದು? ಇದು ರಿಮೈನಿಂಗ್ ಎಲ್ಲ ಏನೆಲ್ಲ ಇದೆ, ದೇ ಆರ್ ಆಲ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ರೈಟ್. ಓಕೆ, ಸೊ ನಮ್ಮ ಹತ್ರ ಈಗ ಇಷ್ಟ ಆಗಿದೆ. ಇಲ್ಲಿ ಡಿಫ್ರೆನ್ಸ್ ಏನಿದೆ? O2 ಎನರ್ಜಿ ಲೆವೆಲಲ್ಲಿ ಮತ್ತು N2 ಎನರ್ಜಿ ಲೆವೆಲಲ್ಲಿ ಏನು ಡಿಫ್ರೆನ್ಸ್ ಇದೆ? ದೇರ್ ಈಸ್ ಒನ್ ಸಿಂಗಲ್ ಡಿಫ್ರೆಂಟ್. ವಾಟ್ ಈಸ್ ದ್ಯಾಟ್? ಸಿಗ್ಮಾ 2pz ಇಲ್ಲಿ ನಮಗೆ ಫಸ್ಟ್ ಬಂದಿದೆ, ಇಲ್ಲಿ ಲಾಸ್ಟಲ್ಲಿ ಬಂದಿದೆ. ಸೊ ದಿಸ್ ಈಸ್ ಒನ್ ಕಾಮನ್ ಡಿಫ್ರೆನ್ಸ್. ಈಸಿಯಾಗಿ ಇಷ್ಟು ಗ್ಯಾಪ್ನ ಇಟ್ಕೊಂಡ್ರೆ ನೀವು ಕ್ಯಾನ್ ಈಸಿಲಿ ಸೆಗ್ರಿಗೇಟ್ ದ ಥಿಂಗ್, ರೈಟ್. ಸೊ ಈಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಏನು? ಫಸ್ಟ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಿರಬೇಕು. ಸೊ NO ಅಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ನೈಟ್ರೋಜನ್ ಹತ್ರ ಅಟಾಮಿಕ್ ನಂಬರ್ ಏನು? ಇಟ್ ಈಸ್ 7 ಪ್ಲಸ್ ಆಕ್ಸಿಜನ್ 8. ಸೊ ಟೋಟಲ್ 15 ಎಲೆಕ್ಟ್ರಾನ್. ಯಾ, ಈಗ 15 ಎಲೆಕ್ಟ್ರಾನ್ಸ್ ಇಲ್ಲಿದೆ. ಸೊ 15 ಎಲೆಕ್ಟ್ರಾನ್ಸ್ಗೆ ಬಾಂಡ್ ಆರ್ಡರ್ ಏನಾಗಿರುತ್ತೆ? ಸೊ ಸಿಂಪಲ್ ಆಗಿ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾವು ಫಿಲ್ ಮಾಡ್ಕೊಂಡು ಹೋದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ದಟ್ ಈಸ್ ದ ಡೀಟೇಲ್ ಕಾನ್ಸೆಪ್ಟ್ ನಾನು ಹೇಳ್ತಿದ್ದೀನಿ, ಶಾರ್ಟ್ಕಟ್ ಹೇಳ್ತೀನಿ. ಓಕೆ, ಸೊ ಒನ್ ಮೋರ್ ಥಿಂಗ್, ನಮಗೇನು 15 ಇದೆ ವಿಚ್ ಇಸ್ ಗ್ರೇಟರ್ ದ್ಯಾನ್ 14. ಸೊ ನಾನು ಆಬ್ವಿಯಸ್ಲಿ ಈ ಪರ್ಟಿಕ್ಯುಲರ್ ಆರ್ಬಿಟಲ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಸೊ 2 2 2 2 2 2 2 ಆ್ಯಂಡ್ ಫೈನಲಿ ಐ ಥಿಂಕ್ 1. ಯಾ, ಸೊ 1 2 3 4 5 6 7 8 9 10 11 12 13 14 15. ಎಸ್, 15 ಫಿಲಪ್ ಮಾಡಿದ್ದೀವಿ. ಎಸ್, ಸೊ ಈಗ ನಾನೇನು ಮಾಡ್ತೀನಿ? ಬಾಂಡಿಂಗಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 2 3 4 5 6 7 8 9 10. ಸೊ 10 ಬಾಂಡಿಂಗಲ್ಲಿ ಬರುತ್ತೆ. ಆ್ಯಂಟಿ ಬಾಂಡಿಂಗ್ ಆರ್ಬಿಟಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಸ್ಟಾರಲ್ಲಿರೋ ಎಲೆಕ್ಟ್ರಾನ್ಸ್ನ ಕೌಂಟ್ ಮಾಡಿ. ಸೊ ಸ್ಟಾರಲ್ಲಿ 2 ಆ್ಯಂಡ್ 3 ಅಷ್ಟೇನಾ?
ಎಲ್ಲ ಮಿಸ್ ಆಗಿದೆಯಾ? ಎಸ್, ಇಲ್ಲಿ ಮಿಸ್ ಆಗಿದ್ದಲ್ಲ. 2, 2 and 5. So totally 5 electrons divided by 2. So 10 minus 5, 5. 5 divided 2, 2.5. So bond order NO ಏನಾಗಿದೆ? So the bond order of NO is 2.5. ಸೊ ಈಗ ಇದು 2.5 ಆಗಿದೆ ಅಂತಾನೆ. ಜಸ್ಟ್ ಚೆಕ್ 1ಗೆ 3 ಮ್ಯಾಚ್ ಆಗಿರಬೇಕು. ಸೊ A 3. ಸೊ ದಿಸ್ ಇಸ್ ದ ಓನ್ಲಿ ಒನ್. ಸೊ ಆಪ್ಷನ್ A is the right answer. Option 1 is the correct answer for this particular question. ಸೊ ಈಗ ಬೇರೆದು ಅಟೆಂಡ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಬಟ್ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ that one thing, you can leave out others thing, right? ಸೊ ಈಗ ಶಾರ್ಟ್ಕಟ್ ಏನು ಮ್ಯಾಮ್? ಸೊ ಈಗ ಇದು ನಾವು ಬರೆಯೋದು ಆಮೇಲೆ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ವಾ? ಸೊ ಶಾರ್ಟ್ಕಟ್ ಏನು ಅಂತ ಅಂದರೆ, ಯು ಹ್ಯಾವ್ ಟು ರಿಮೆಂಬರ್ ಒನ್ ಇಂಪಾರ್ಟೆಂಟ್ ಥಿಂಗ್. ಈಗ ನೈಟ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? ಸೊ ನೈಟ್ರೋಜನಲ್ಲಿ N2 ಇದೆ ಅಲ್ವಾ? ಸೊ 14 ಎಲೆಕ್ಟ್ರಾನ್ಸ್. ಎಸ್. ಸೊ 14 ಎಲೆಕ್ಟ್ರಾನ್ಸಲ್ಲಿ ನೈಟ್ರೋಜನಲ್ಲಿ ಎಷ್ಟು ಬಾಂಡ್ ಇರುತ್ತೆ? ಬಾಂಡ್ ಆರ್ಡರ್ ಏನು? ವಿ ನೋ ಇಟ್ಸ್ ಅ 3 ಬಾಂಡ್ ಆರ್ಡರ್. ಆ್ಯಂಡ್ ಆಕ್ಸಿಜನಲ್ಲಿ total electrons it is 12 electrons and ಇಲ್ಲಿ ಬಾಂಡ್ ಆರ್ಡರ್ ಏನು? 2. ಯಾ. ಸೊ ಈಗ ಇದಿಷ್ಟು ನಮಗೆ ಗೊತ್ತಿದೆ. ಸಾರಿ, ಆಕ್ಸಿಜನ್ 16 ಅಲ್ವಾ? ನಾಟ್ ಇಟ್ ಈಸ್ ಗೋನ್ ಬಿ 16 ಎಲೆಕ್ಟ್ರಾನ್ಸ್. ಓಕೆ. ಸೊ ಆಕ್ಸಿಜನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಟೋಟಲ್ 16 ಎಲೆಕ್ಟ್ರಾನ್ಸ್ ಇದೆ ಆ್ಯಂಡ್ ಬಾಂಡ್ ಆರ್ಡರ್ 2 ಆಗಿದೆ. ಈಗ ನನಗೆ NO ಗೊತ್ತಿರಲಿಲ್ಲ ಬಾಂಡ್ ಆರ್ಡರ್ ಏನು ಅಂತ ಅಲ್ವಾ? ಸೊ ನಾನೇನು ಮಾಡ್ತೀನಿ? ಫಸ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡ್ತೀನಿ ಆ್ಯಂಡ್ ದೆನ್ ಐ ವಿಲ್ ಸಿ ದೇ ಆರ್ ವೇರ್. ದೇ ಆರ್ ಇನ್ ಬಿಟ್ವೀನ್ 14 and 16. N2 ಮತ್ತು O2 ಮಧ್ಯ ಬರ್ತಿದೆ ಅಲ್ವಾ? ಸೊ ಬಾಂಡ್ ಆರ್ಡರ್ ಏನಾಗ್ಬೋದು? ಇಲ್ಲಿ 15 ಮಧ್ಯ ಬರ್ತಿದೆ ಅಂತ ಅಂದರೆ ಬಾಂಡ್ ಆರ್ಡರ್ ಸಮ್ವೇ 2 and 3 ಮಧ್ಯ ಬರಬೇಕಾ? ಸೊ ಆಬ್ವಿಯಸ್ಲಿ ನಾನು ಈಕ್ವಲ್ ಆಗಿ ಹಾಫಲ್ಲಿ ತೊಗೊಂಡ್ರೆ ಬಾಂಡ್ ಆರ್ಡರ್ 2.5 ಆಗಿದೆ ಅಂತ ಈಸಿಯಾಗಿ ಹೇಳ್ಬೋದಾ? ಎಸ್. ಸೊ ದಿಸ್ ಇಸ್ ಅ ಸಿಂಪಲ್ ವೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಸಾಲ್ವ್ ಮಾಡೋಣ ಇದೇ ಮೆಥಡಲ್ಲಿ. ಸೊ CO ಅಲ್ಲಿ ಕಾರ್ಬನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6. and oxygen 8. So 8 plus 6, 8, 9, 10, 11, 12, 13, 14 electrons. So 14 electrons ಅಂತ ಅಂದರೆ ಬಾಂಡ್ ಆರ್ಡರ್ ಏನಾಗಿರುತ್ತೆ? 3. ಸಿಂಪಲ್. ಯಾ. ಸೊ ದಿಸ್ ವೇ ಯು ಕ್ಯಾನ್ ರಿಮೆಂಬರ್. ಜಸ್ಟ್ ರಿಮೆಂಬರ್, ನೀವು ಎಷ್ಟು ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡ್ತೀರಾ ಅಷ್ಟು ನೀವು 0.5 ಯೂನಿಟ್ ಅಷ್ಟು ನೀವು ಕಡಿಮೆ ಮಾಡ್ಕೊಂಡು ಹೋಗಿ ಬಾಂಡ್ ಆರ್ಡರಲ್ಲಿ. ಸಪೋಸ್ ದೆರ್ ಈಸ್ ಅ molecule where 17 electrons are there. Okay, total electrons 17 ಬಂದಿದೆ ಅಂತ ಅಂದ್ಕೊಳ್ಳಿ. ಆಗ ನೀವೇನು ಮಾಡ್ತೀರಾ? 0.5 ಅಷ್ಟು ಡಿಕ್ರೀಸ್ ಮಾಡಿ. ಸೊ ಅಲ್ಲೇನಾಗುತ್ತೆ? 1.5 ಬಾಂಡ್ ಆರ್ಡರ್ ಆಗಿರುತ್ತೆ ಅದರಲ್ಲಿ. ಸೊ ಅದೇ ಥರ ನೀವು ಇನ್ಕ್ರೀಸ್ ಮಾಡ್ತೀರಾ ಅಥವಾ ಡಿಕ್ರೀಸ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ 0.5 ಆ್ಯಡ್ ಮಾಡ್ತೀರಾ ಅಥವಾ 0.5ನ ಸಬ್ಟ್ರಾಕ್ಟ್ ಮಾಡ್ತೀರಾ ಬಾಂಡ್ ಆರ್ಡರ್ ಕೇಸಲ್ಲಿ. ಸೊ ಯಾವಾಗ ಈಸಿಯಾಗಿ ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಬಾಂಡ್ ಆರ್ಡರ್, ರೈಟ್? ಓಕೆ. So now let us move on to our next question. The electronic configuration of X and Y are given below. So they are given the electronic configuration and they are asking which of the following is the correct molecular formula and type of bond formed between X and Y. So molecular formula ಏನು, ಯಾವ ಟೈಪ್ ಆಫ್ ಬಾಂಡ್ ಫಾರ್ಮ್ ಆಗಿದೆ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಈಗ ಏನು ಮಾಡಬೇಕು? ಫಸ್ಟು ಟೈಪ್ ಆಫ್ ಬಾಂಡ್ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ಮೊಲಿಕ್ಯುಲರ್ ಫಾರ್ಮುಲಾನು ಫೈಂಡ್ ಔಟ್ ಮಾಡಬೇಕು. ಈಗ ಒಂದು ಮಾಲಿಕ್ಯೂಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ ತಕ್ಷಣ ಅದ್ರದ್ದು ಫಸ್ಟ್ ವೇಲೆನ್ಸಿ ನೋಡೋಣ, ಏನು ವೇಲೆನ್ಸಿ ಇದೆ ಅಂತ. ಈಗ ವೇಲೆನ್ಸಿ ಗೊತ್ತಾಗುತ್ತೆ, ಈ ಪರ್ಟಿಕ್ಯುಲರ್ ಆಟಮ್ ಏನಿದೆ ಅದರಲ್ಲಿ ಆಕ್ಟೇಟ್ ಕಾನ್ಫಿಗರೇಷನ್ ಮೀನ್ಸ್ 8 ಎಲೆಕ್ಟ್ರಾನ್ಸ್ ವೇಲೆನ್ಸ್ ಶೆಲ್ಲಲ್ಲಿ ಬರೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗಿರುತ್ತೆ. ಸೊ ನಮಗೆ ಕಾಣ್ತಿದೆ ಪಿ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಸೊ 3 more ಎಲೆಕ್ಟ್ರಾನ್ಸ್ ಫಿಲಪ್ ಆಗ್ಬೋದಲ್ವಾ? ಸೊ ಪಿ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಫಿಲ್ ಆಗೋದು? 6 electrons. So if I add 3 more electrons, it will have octet configuration, correct? So ಇಲ್ಲಿ valency ಏನಾಗಿರುತ್ತೆ? Valency is going to be 3 and in this case 5 electrons already ಇದೆ. If I add 1 more electron then it is going to have a stable configuration, correct? So ಇಲ್ಲಿ valency 1 ಆಗಿರುತ್ತೆ. So now what we have to do? We have to crisscross. What we have to crisscross? Let me tell you. X valency ಏನಾಗಿತ್ತು? 3. Y valency ಏನಾಗಿದೆ? 1. Now just crisscross, right? X and Y
ವೈ ವೇಲೆನ್ಸಿ ಎಕ್ಸ್ ಹತ್ರ ಏನು ವೇಲೆನ್ಸ್ ಇತ್ತು ಅದನ್ನು ವೈ ಕೆಳಗಡೆ ಬರೀರಿ, ವೈ ಹತ್ರ ಏನು ವೇಲೆನ್ಸ್ ಇತ್ತು ಅದನ್ನು ಎಕ್ಸ್ ಕೆಳಗಡೆ ಬರೀರಿ. ಆ್ಯಂಡ್ ದಿಸ್ ಈಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಪರ್ಟಿಕ್ಯುಲರ್. ಓಕೆ, this is the molecular formula and what type of bond it is. So this thing, ಈಗ 5 electrons ಇದೆ, 1 electron ಇದಕ್ಕೆ ಬೇಕಾಗಿದೆ and ಇಲ್ಲಿ 3 ಬೇಕಾಗಿದೆ. So obviously they are going to share. When they share they will attain octet configuration. ಇವ್ರಿಗೆ ಇಲ್ಲಿ octet configuration ಫಾರ್ಮ್ ಆಗುತ್ತೆ. ಹಾಗಾದರೆ ಅದು ಕೋವಲೆಂಟ್ ಬಾಂಡ್ ಫಾರ್ಮ್ ಆಗಿರುತ್ತೆ. ಎಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ನೋಡ್ತೀರಾ ಅಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಈಕ್ವಲ್ ಶೇರಿಂಗ್ ಆಗಿರೋದ್ರಿಂದ ದಿಸ್ ಇಸ್ ಗೋನ್ ಟು ಬಿ ರೈಟ್ ಆನ್ಸರ್. ನೌ ಲೆಟ್ us move on to our next question. Okay, so this is different type of reactions. Okay, ಇದು ಟೈಪ್ ಆಫ್ ರಿಯಾಕ್ಷನ್ ನೀವು ಓದಿರ್ತೀರಾ. ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಯಾವ್ಯಾವ ಟೈಪಲ್ಲಿದೆ ಆ್ಯಂಡ್ ಎಕ್ಸಾಂಪಲ್ಸ್ ಯಾವುದು ಅಂತ. ತುಂಬ ಬೇಸಿಕ್ ಕ್ವೆಶನ್. ಓಕೆ, ಆದರೆ ಸ್ವಲ್ಪ ನಿಮಗೆ ಟ್ರಿಕ್ಕಿ ಮಾಡಿಬಿಟ್ಟಿದ್ದಾರೆ. ಸೊ ಸಮ್ವೇ ಮಕ್ಕಳು ಕನ್ಫ್ಯೂಸ್ ಆಗಿಬಿಡ್ತಾರೆ. ಕಾಂಬಿನೇಷನ್ ಅಂದ ತಕ್ಷಣ ಅವ್ರಿಗೆ ಗೊತ್ತಿದೆ, ಎಸ್ ಎ ಪ್ಲಸ್ ಬಿ ಗಿವ್ಸ್ ಸಿ, ಈ ಥರ ಫಾರ್ಮೆಟಲ್ಲಿ ಇದ್ದರೆ ದಟ್ ಈಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ಬಟ್ ಎಸ್ ದಟ್ ಈಸ್ ಕರೆಕ್ಟ್. ಬಟ್ ನೀವು ಇದ್ರ ಜೊತೆಗೆ ಕಾಂಬಿನೇಷನ್ ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ಸ್ವಲ್ಪ ನೋಡ್ಕೊಂಡಿರಬೇಕು. ಸೊ ಮೀಥೇನ್ ಕಂಬಷನ್ ಇಸ್ ಅ ಬೆಸ್ಟ್ redox combination reaction ಅಂತ ಹೇಳ್ತಾರೆ. So here this matches with option 3. yeah, and okay, in case ನಿಮಗೆ ಇದು ಗೊತ್ತಾಗಿಲ್ಲ ಫೈನ್, ಬೇರೆದು ನೋಡೋಣ. ಡಿಕಾಂಪೋಸಿಷನ್ ಅಂದ್ರೆ ಏನು? one single reactant gives us more than one product, right? So decomposition ಅಲ್ಲಿ ಯಾವ್ದಾಗಿರ್ಬೋದು? So H2O gives us H2 and O2. yes, this is going to be the best answer. yeah, ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಡಿಸ್ಪ್ಲೇಸ್ ಆಗಬೇಕು. ದ ಒನ್ ವಿಚ್ ಇಸ್ ಮೋರ್ ರಿಯಾಕ್ಟಿವ್, ಲೆಸ್ ರಿಯಾಕ್ಟಿವ್ ಇರೋದನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಇಲ್ಲಿ ಎಲ್ಲಿ ಕಾಣ್ತಿದೆ ಡಿಸ್ಪ್ಲೇಸ್ಮೆಂಟು? ಕ್ಲೋರಿನಲ್ಲಿ ಕಾಣ್ತಿದೆ. ಕ್ಲೋರಿನ್ ಈಸ್ ಮೋರ್ ರಿಯಾಕ್ಟಿವ್ ಬ್ರೋಮಿನ್ಗಿಂತ. ಸೊ ಅದೇನು ಮಾಡ್ತಿದೆ? ಡಿಸ್ಪ್ಲೇಸ್ ಮಾಡ್ತಿದೆ, ಮೀನ್ಸ್ ಎಲೆಕ್ಟ್ರಾನ್ಸ್ನ ತಗೋತಿದೆ ಆ್ಯಂಡ್ ಇಟ್ಸ್ ಕನ್ವರ್ಟಿಂಗ್ ಇಂಟು Cl ಮೈನಸ್ ಆ್ಯಂಡ್ Br ಮೈನಸ್ Br2 ಆಗಿ ಕನ್ವರ್ಟ್ ಆಗ್ತಿದೆ. ಸೊ ದಿಸ್ ಈಸ್ ಒನ್ ಆಫ್ ಅ ಡಿಸ್ಪ್ಲೇಸ್ಮೆಂಟ್ ರೆಡಾಕ್ಸ್ ರಿಯಾಕ್ಷನ್ ಆಗಿರೋದ್ರಿಂದ so C matches with 1 and obviously we are left with this thing. So the right answer here is A get 3L match agide, option 3. Okay, so in the following pair, the one in which both the transition metal ions are colorless. So colorless agiro transition metal ion pair ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ನಿಮಗೆ ಈ ಎಲ್ಲಿಂದ ಬಂದಿದೆ ಅನ್ನೋದು ಹೇಳಿರ್ತೀನಿ ಫಸ್ಟ್. This is from D&F block chapter. Transition metal ಅಂತ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಗೊತ್ತಿದೆ, ಕರೆಕ್ಟ್? ಈಗ ಡಿ ಬ್ಲಾಕಲ್ಲಿ ನಮಗೆ ಗೊತ್ತಿದೆ ಟ್ರಾನ್ಸಿಷನ್ ಮೆಟಲ್ಸ್, ತುಂಬ ಟ್ರಾನ್ಸಿಷನ್ ಮೆಟಲ್ಸ್ ಕಲರ್ಡ್ ಆಗಿದೆ, ರೈಟ್? ದೇ ಆರ್ ಕಲರ್. ಆ್ಯಂಡ್ ವೈ ದೇ ಆರ್ ಕಲರ್? ಬಿಕಾಸ್ ಆಫ್ ಡಿ ಡಿ ಟ್ರಾನ್ಸಿಷನ್. ಓಕೆ, ಡಿ ಡಿ ಟ್ರಾನ್ಸಿಷನ್ ಆಗಬೇಕು ಅಂತ ಅಂದರೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರಬೇಕು, ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು ಅಂತ, ರೈಟ್? ಸೊ ಈಗ ಅನ್ಪೇಯ್ಡ್ ಎಲೆಕ್ಟ್ರಾನ್ ಇಲ್ಲ ಅಂತ ಅಂದರೆ ಅದು ಕಲರ್ಡ್ ಇರುತ್ತಾ? ನೋ, ಇಟ್ ವೋಂಟ್ ಬಿ ಕಲರ್, ದೇ ವಿಲ್ ಬಿ ಕಲರ್ಲೆಸ್. ಸೊ ಈಗ ಅವ್ರು ಕೇಳಿರೋದು ಕಲರ್ಲೆಸ್ ಯಾವುದು ಅಂತ ಕೇಳಿದಾರಲ್ವಾ? ಸೊ ಎಲ್ಲಿ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರಲ್ಲ ಅಲ್ಲಿ ಕಲರ್ಲೆಸ್ ಆಗಿರುತ್ತೆ. ಸೊ ನಾವಿಲ್ಲಿ ಏನು ನೋಡಿ ಚೆಕ್ ಮಾಡಬೇಕಾಗಿರೋದು ಎಲ್ಲಿ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರಬಾರ್ದು ಅಂತ ಅಂದರೆ ಅಥವಾ ನಮಗೆ ಎರಡು ಕೇಸ್ ಬರುತ್ತೆ, ಅಥವಾ D0 ಕಾನ್ಫಿಗರೇಷನ್ ಇರಬೇಕು ಅಥವಾ D10 ಆಗಿರಬೇಕು, ರೈಟ್? ಸೊ D0 ಅಂತ ಅಂದರೆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ, D10 ಅಂತ ಅಂದರೆ ಕಂಪ್ಲೀಟ್ಲಿ ಫಿಲ್ಡ್ ಇರೋದ್ರಿಂದ ಅಲ್ಲೂ ಇಲ್ಲಿ ಫ್ರೀ, ನಮ್ಮ ಹತ್ರ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ನೋ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್. ಸೊ ನಮ್ಮ ಹತ್ರ ಈ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋ ಮೆಟಲ್ ಅಯಾನ್ಸ್ ನಾವು ಚೂಸ್ ಮಾಡಬೇಕಾಗಿದೆ, ರೈಟ್? ಸೊ ಈಗ ಚೂಸ್ ಮಾಡಬೇಕು ಅಂತಾನೆ ನಾನು ಫಸ್ಟು ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು ಅಲ್ವಾ? ಸೊ ಸ್ಕ್ಯಾಂಡಿಯಮ್ದ ಅಟಮಿಕ್ ನಂಬರ್ ಆಗಿ 21 ಆಗಿದೆ, ರೈಟ್? ಸೊ ಇಟ್ ಈಸ್ 21. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಫ್ ಐ ಸಿ ಇಟ್ ಈಸ್ ಗೋನ್ ಬಿ argon 18 and then 3d 4s2 3d1. So 18 19 20 21, yeah. ಸೊ ಈಗ ಸ್ಕ್ಯಾಂಡಿಯಮ್ 3+ ಆಗುತ್ತೆ ಅಂತ ಅಂದರೆ ಡಿ ಇಂದ 1 ಎಲೆಕ್ಟ್ರಾನ್ 4s ಇಂದ 2 ಎಲೆಕ್ಟ್ರಾನ್ ರಿಮೂವ್ ಆಗಿಬಿಟ್ಟು ನಮಗೆ ಆರ್ಗಾನ್ 18
ಇದಾಗಿರುತ್ತೆ. ಸೊ ಇಟ್ಸ್ ಅ ಸ್ಟೇಬಲ್ ಕಾನ್ಫಿಗರೇಷನ್, ರೈಟ್? ಎಸ್. ಸೊ ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಅಂದರೆ 3D 0 4S 0 ಆಗಿರೋದ್ರಿಂದ ದಿಸ್ ಕ್ಯಾನ್ ಬಿ ದ ರೈಟ್ ಆನ್ಸರ್. ಎಸ್, ಬಟ್ ವಿ ಹ್ಯಾವ್ ಟು ಚೆಕ್ ವಿತ್ ಜಿಂಕ್ ಆಲ್ಸೋ, ರೈಟ್? ಸೊ ಜಿಂಕಲ್ಲೂ ನಾವೇನು ನೋಡ್ತೀವಿ, ಕಂಪ್ಲೀಟ್ಲಿ ಫಿಲ್ಡ್. ಜಿಂಕ್ ಆಟೋಮಿಕ್ ನಂಬರ್ ಏನಾಗಿದೆ, ಇಟ್ ಈಸ್ 30. ಸೊ ಜಿಂಕ್ 2+ ಅಲ್ಲಿ ನಮಗೇನಾಗುತ್ತೆ, argon 3D 18 means argon 18 and 3D 10. So this will be the electronic configuration. ಇಲ್ಲೂ ನಮಗೆ D10 ಸಿಗ್ತಿದೆ, ಇಲ್ಲಿ D0 ಸಿಗ್ತಿದೆ. So the right answer is option 1. Next we'll see the Next we'll see this question. And the reaction between hydrogen sulfide and acidified permanganate solution. So ಏನಾಗುತ್ತೆ, ಹೈಡ್ರೋಜನ್ ಸಲ್ಫೈಡ್ that is H2S ನ KMnO4 ಜೊತೆ ರಿಯಾಕ್ಷನ್ ಮಾಡಿಸ್ಬೇಕ. ಸೊ ಬಟ್ ದ ಕಂಡೀಷನ್ ಹಿಯರ್ ಇಸ್ ಅಸಿಡಿಫೈಡ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಅಸಿಡಿಫೈಡ್ ಕೊಟ್ಟಿದ್ದಾರೆ. ಸೊ ವೆನ್ ಇಟ್ ಈಸ್ ಅಸಿಡಿಫೈಡ್ ಕಂಡೀಷನ್ ಮೀನ್ ಅಸಿಡಿಕ್ ಮೀಡಿಯಮ್ ಅಲ್ಲಿ KMnO4 is going to undergo reduction and it converts into Mn2+ and H2S oxidize ಆಗಿಬಿಟ್ಟು ನಮಗೆ ಸಲ್ಫರ್, ಎಲಿಮೆಂಟಲ್ ಸಲ್ಫರ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ +7 ಆಕ್ಸಿಡೇಷನ್ ಸ್ಟೇಟಿಂದ +2 ಆಕ್ಸಿಡೇಷನ್ ಸ್ಟೇಟ್ಗೆ ಕನ್ವರ್ಟ್ ಆಗ್ತಿದೆ. ಇಲ್ಲಿ H2S ನಮಗೆ ಸಲ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ 0 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಇಲ್ಲಿ ವಿಲ್ ಬಿ -2, ರೈಟ್? ಸೊ ದಿಸ್ ಈಸ್ ಸಮಥಿಂಗ್ ಹ್ಯಾಪ್ನಿಂಗ್ ಇನ್ ಅಸಿಡಿಕ್ ಮೀಡಿಯಮ್. ಸೊ ಹಿಯರ್ ರೈಟ್ ಆಪ್ಷನ್ ಯಾವುದಾಗಿರ್ಬೋದು, ಆಬ್ವಿಯಸ್ಲಿ ಇಲ್ಲಿ ನಮಗೆ ಕೊಟ್ಟಿರೋದು 2 ಆಪ್ಷನಲ್ಲಿದೆ. ಇಟ್ ಈಸ್ ರೆಡ್ಯೂಸ್ ಟು ಎಸ್, ಇಟ್ ಈಸ್ ಆಕ್ಸಿಡೈಸ್ ಟು ಎಸ್. ಓಕೆ, ನಮಗೆ ಇದು ಕನ್ಫ್ಯೂಷನ್ ಮಾಡಿರ್ತಾರೆ, ರೆಡ್ಯೂಸ್ ಅಂತ ಹೊಡಿದ್ರೆ ಆಕ್ಸಿಡೈಸ್ ಅಂತ. ನಿಮ್ಗೇನು ಗೊತ್ತು, ಲೈಕ್ H2S ಆಕ್ಸಿಡೈಸ್ ಆಗುತ್ತಾ ರೆಡ್ಯೂಸ್ ಆಗುತ್ತಾ? ಇದು ಆಕ್ಸಿಡೈಸ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಗೋನ್ ಅಂಡರ್ಗೋ ರಿಡಕ್ಷನ್. ಇದು ಆಕ್ಸಿಡೇಷನ್ ಆದರೆ ಅದು ರಿಡಕ್ಷನ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಓಕೆ, ಸೊ ಇಲ್ಲಿ ಸ್ವಲ್ಪ ಬೇರೆ ಲೈಕ್ ರಿಲೇಟಬಲ್ ಕಾನ್ಸೆಪ್ಟ್ಸ್ ಯಾವುದೆಲ್ಲ ಕೇಳ್ಬೋದು ಅನ್ನೋದು ನಾನು ಲಿಸ್ಟ್ ಡೌನ್ ಮಾಡಿದ್ದೀನಿ ನೋಡಿ. ಓಕೆ, ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಯು ಶುಡ್ ಕೀಪ್ ಇನ್ ಯೋರ್ ಮೈಂಡ್ ಇಫ್ ಯು ಆರ್ ಪ್ರಿಪೇರಿಂಗ್. ಸೊ ಇಲ್ಲಿ ಏನು ಹೇಳ್ತಿದೆ, acidic medium ಅಲ್ಲಿ I- it converts into I2, but in basic medium I- converts and it converts into IO3-. ಇದು ಕೇಳ್ತಾರೆ, ಇಟ್ಸ್ ಅ ಪ್ರಾಬಬಲ್ ಕ್ವೆಶನ್. ಓಕೆ, ಆ್ಯಂಡ್ ಥಯೋಸಲ್ಫೇಟ್ ರಿಯಾಕ್ಷನ್ ಕೇಳಿದ್ದಾರೆ. KMnO4 ಅಸಿಡಿಕ್ ಮೀಡಿಯಮಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ, ನ್ಯೂಟ್ರಲ್ ಮೀಡಿಯಮಲ್ಲಿ ಹೇಗೆ, ಆ್ಯಂಡ್ ಸ್ಟ್ರಾಂಗ್ಲಿ ಬೇಸಿಕ್ ಮೀಡಿಯಮಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ. ಈಗಲೇ ಅಸಿಡಿಕ್ ಮೀಡಿಯಮ್ ನೋಡಿದ್ವಿ, MnO4 Mn2+ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ MnO4- MnO2 ಕನ್ವರ್ಟ್ ಆಗುತ್ತೆ ವೆನ್ ಇಟ್ ಈಸ್ ಇನ್ ನ್ಯೂಟ್ರಲ್ ಆರ್ ವೀಕ್ಲಿ ಬೇಸಿಕ್ ಮೀಡಿಯಮಲ್ಲಿ. ಓಕೆ, MnO2 ಫಾರ್ಮಲ್ಲಿ ಇರುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಸ್ಟ್ರಾಂಗ್ಲಿ ಬೇಸಿಕ್ ಮೀಡಿಯಮ್, ಇಟ್ ಕನ್ವರ್ಟ್ಸ್ ಇಂಟು MnO4 ಸೊ ದಿಸ್ ಈಸ್ ಅ ಪ್ರಾಬಬಲ್ ಕ್ವೆಶನ್, ರೈಟ್? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. A member of lanthanide series which is well known to exhibit +4 oxidation state. So lanthanide, obviously this is again the end of block ಇಂದ ಬಂದಿದೆ. So F block elements means lanthanide series ಅಲ್ಲಿ +4 oxidation state ಯಾವ್ದ್ರಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಈಗ ಯಾವ್ದಾರ ಎಲಿಮೆಂಟು ಅದ್ರದ್ದು ಆಕ್ಸಿಡೇಷನ್ ಸ್ಟೇಟಲ್ಲಿ ಹ್ಯಾಪಿ ಆಗಿದೆ, ಸ್ಟೇಬಲ್ ಆಗಿದೆ ಅಂತ ಅಂದರೆ ಅದಕ್ಕೆ ರೀಸನ್ ಏನಿರುತ್ತೆ, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಸಿಕ್ಕಿರುತ್ತೆ ಅಂತ. ಸೊ ಇಲ್ಲೂ ನಾವೇನು ನೋಡ್ತೀವಿ, ಸೀರಿಯಂ +4 ಫಾರ್ಮಲ್ಲಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಸಿಕ್ಕಿರುತ್ತೆ. ಸೊ ಇಟ್ಸ್ ಅ ಸ್ಟೇಬಲ್ ಕಾನ್ಫಿಗರೇಷನ್. ಸೊ ದ ರೈಟ್ ಆನ್ಸರ್ ಇಸ್ ಸೀರಿಯಂ ಹಿಯರ್. ಓಕೆ, ಎಸ್. ನೆಕ್ಸ್ಟ್ ಏನು ಅಂತ ಅಂದರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಬೋತ್ ದ ಎಲಿಮೆಂಟ್ಸ್ ಡು ನಾಟ್ ಹ್ಯಾವ್ N-1 D10NS2 ಕಾನ್ಫಿಗರೇಷನ್. ಓಕೆ, ಇದು ನಮಗೆ ಎಕ್ಸೆಪ್ಷನ್ ಕೇಸಸ್ಸಿಂದ ಪಿಕ್ ಮಾಡ್ತಾರೆ. ಈಗ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ಚೆನ್ನಾಗಿ ನೋಡಿರ್ತೀರ, ಬಟ್ ಸ್ಟಿಲ್ ಎಕ್ಸೆಪ್ಷನ್ ಕೇಸಸ್ ಚೆನ್ನಾಗಿ ನೋಡಿಲ್ಲ ಅಂತ ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಕ್ಸೆಪ್ಷನ್ ಕೇಸಸ್ ಗೊತ್ತಿದ್ರೆ ಆರಾಮಾಗಿ ಈ ಕ್ವೆಶನ್ ಅಟೆಂಡ್ ಮಾಡ್ಬೋದು, ಅಥವಾ ರಿಲೇಟೆಡ್ ಕ್ವೆಶನ್ಸ್ ಕೇಳ್ಬಿಟ್ರು ಆರಾಮಾಗಿ ಮಾಡ್ಬೋದು. ಸೊ ಏನು ಕೇಳಿದ್ದಾರೆ, ವಿಚ್ ಡು ನಾಟ್ ಹ್ಯಾವ್ ದಿಸ್ ಕಾನ್ಫಿಗರೇಷನ್. ಈಗ ನಮಗೆ ಗೊತ್ತಿದೆ ಈ ಎಲ್ಲ ಎಲಿಮೆಂಟ್ಸ್ ಎಲ್ಲಿಂದ, ಲೈಕ್ ಯಾವ ಪರ್ಟಿಕ್ಯುಲರ್
ಗ್ರೂಪಿಂದ ಅಥವಾ ಯಾವ ಪೀರಿಯಡಿಂದ ಇದೆ ಅಂತ ನಮಗೆ ಗೊತ್ತಿರಬೇಕು. ಸೊ ಕಾಪರ್, ಜಿಂಕ್ ಇದೆಲ್ಲ 3D ಸೀರೀಸಲ್ಲಿ ಬರ್ತಿದೆ ಅಲ್ವಾ. ಸೊ ಈಗ 3D ಸೀರೀಸಲ್ಲಿ ನಮಗೆ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲದಕ್ಕೂ n-1 D10 NS2 ಕಾನ್ಫಿಗರೇಷನಲ್ಲೇ ಇದೆ. ಆದರೆ ನಮ್ಮ ಹತ್ರ ಎಕ್ಸೆಪ್ಷನ್ ಕೇಸಸ್ ಇತ್ತು. ಲೈಕ್ 3Dಯಲ್ಲಿ ನಾವು ಎಕ್ಸೆಪ್ಷನ್ ಯಾವುದಾದ್ರಲ್ಲಿ ನೋಡ್ತೀವಿ, ಕಾಪರಲ್ಲಿ ನೋಡ್ತೀವಿ, ಕ್ಯಾಡ್ಮಿಯಮಲ್ಲಿ ನೋಡ್ತೀವಿ ಅಲ್ವಾ, ರೈಟ್. ಕ್ರೋಮಿಯಮಲ್ಲಿ ಆ್ಯಂಡ್ ಕಾಪರಲ್ಲಿ ನೋಡ್ತೀವಿ. ಸೊ ಅದೇ ಥರ 4Dಯಲ್ಲಿ ಸಿಲ್ವರ್ ಹತ್ರ ನೋಡ್ತೀವಿ ಆ್ಯಂಡ್ ಮೆನಿ ಅದರ್ ಎಲಿಮೆಂಟ್ಸ್ ಆರ್ ದೇರ್ ಆ್ಯಸ್ ಎಕ್ಸೆಪ್ಷನ್, ರೈಟ್. ಸೊ ಈಗ ನಮ್ಮ ಹತ್ರ ಕಾಪರಲ್ಲಿ ಕಾಣ್ತಿದೆ, ಅದೇ ಜಿಂಕ್ ಎಕ್ಸೆಪ್ಷನ್ ಕೇಸ್ ಅಲ್ಲ. ಇನ್ನೇನು ನೋಡ್ಬೋದು, ಸಿಲ್ವರ್, ರೈಟ್. ಸೊ ಸಿಲ್ವರ್ ಆ್ಯಂಡ್ ಕಾಪರ್ ಈಸ್ ಅ ಎಕ್ಸೆಪ್ಷನ್ ಕೇಸ್. ಅಲ್ಲಿ ನಾವು NS2 ಫಾರ್ಮಲ್ಲಿರಲ್ಲ, ಅದು NS1 ಫಾರ್ಮಲ್ಲಿರುತ್ತೆ. ಓಕೆ, ಸೊ ಆಪ್ಷನ್ 4 ಹಿಯರ್ ಈಸ್ ದ ರೈಟ್ ಆನ್ಸರ್.